ದಕ್ಷಿಣ ಆಫ್ರಿಕಾ ಭಾರತ 3ನೇ ಟೆಸ್ಟ್ ಕೇಪ್ ಟೌನ್ 4ನೇ ದಿನ 2007 ವೀರೇಂದ್ರ ಸೆಹ್ವಾಗ್ ಮತ್ತು ವಸೀಂ ಜಾಫರ್ ತಕ್ಷಣವೇ ಔಟ್ ಆದ ನಂತರ ರಾಹುಲ್ ದ್ರಾವಿಡ್ ಮೈದಾನದಲ್ಲಿ ಇದ್ದರೂ ದಕ್ಷಿಣ ಆಫ್ರಿಕಾ ಫೀಲ್ಡರ್ಗಳು ಮತ್ತು ಅಂಪೈರ್ಗಳು ಬಹಳ ಸಮಯದವರೆಗೆ ಕಾಯಬೇಕಾಯಿತು. ಏನಾಗುತ್ತಿದೆ ಎಂಬುದು ಯಾರಿಗೂ ತಿಳಿಯದ ಸ್ಥಿತಿಯಲ್ಲಿ ಎಲ್ಲರ ಕಣ್ಣುಗಳು ಭಾರತೀಯ ಡ್ರೆಸ್ಸಿಂಗ್ ರೂಮಿನತ್ತ ನೆಟ್ಟಿದ್ದವು. 3-4 ನಿಮಿಷ ಕಳೆದು ಹೋಗಿದರೂ ದಕ್ಷಿಣ ಆಫ್ರಿಕಾದ ಫೀಲ್ಡರ್ಗಳು ಕುಪಿತರಾದರು. ಆದರೆ ಅತ್ತ ಭಾರತೀಯ ತಂಡದ ನಿರ್ವಾಹಕರು ಅಂಪೈರ್ಗಳಿಗೆ ಸಮಸ್ಯೆಯನ್ನು ವಿವರಿಸಿದ್ದರು. ಮಾಧ್ಯಮ ನಿರ್ವಾಹಕ ರಾಜನ್ ನಾಯರ್ ಹೇಳಿದಂತೆ, ಈ ವಿಳಂಬಕ್ಕೆ ಕಾರಣ 3ನೇ ದಿನದಂದು ಸಚಿನ್ ತೆಂಡೂಲ್ಕರ್ ಮೈದಾನದಿಂದ ಹೊರಗಿರುವ ಸಮಯವೇ. 10:43 ಜಾಫರ್ ಔಟ್ ಆದಾಗ ಸಚಿನ್ ತೆಂಡೂಲ್ಕರ್ ಪ್ಯಾಡ್ ಹಾಕಿಕೊಂಡು ಹೊರಬರಲು ಸಿದ್ಧರಾಗಿದ್ದರು. ಆದರೆ 4ನೇ ಅಂಪೈರ್ ಮೂರೆ ಬ್ರೌನ್ ಅವರು ಸಚಿನ್ಗೆ 10:48 ನಂತರ ಮಾತ್ರ ಮೈದಾನಕ್ಕೆ ಬರುವಂತೆ ಸೂಚಿಸಿದರು. ಈ ಗೊಂದಲದಲ್ಲಿ ವಿವಿಎಸ್ ಲಕ್ಷ್ಮಣ ಮತ್ತು ಸೌರವ್ ಗಂಗೂಲಿ ಅವರಿಗೆ ತಕ್ಷಣ ಪ್ಯಾಡ್ ಹಾಕಿಕೊಳ್ಳಲು ಹೇಳಲಾಯಿತು. ಮೈದಾನದಲ್ಲಿ ಡ್ಯಾರಿಲ್ ಹಾರ್ಪರ್ ಅವರು ಗ್ರೇಮ್ ಸ್ಮಿತ್ಗೆ ಈ ವಿಳಂಬವು ಅನಾಹುತ ಕಾರಣಗಳಿಂದ ಉಂಟಾಗಿದೆ ಎಂದು ವಿವರಿಸಿದರು ಮತ್ತು ಟೈಮ್ಡ್ ಔಟ್ ಅಪೀಲ್ ಮಾಡಬಾರದೆಂದು ಮನವಿ ಮಾಡಿದರು. ಸ್ಮಿತ್ ಒಪ್ಪಿದರು. ಆದರೆ ಗಂಗೂಲಿ ಮೈದಾನಕ್ಕೆ ತಲುಪುವ ವೇಳೆಗೆ 10:49 ಆಗಿತ್ತು. ಆ ದಿನದ ಆಟದ ನಂತರ ಹಾರ್ಪರ್ ತಿಳಿಸಿದರು, ಆಟದ ನಿಯಮಗಳು ಸ್ಪಷ್ಟವಾಗಿವೆ. ಆಟಗಾರ 8 ನಿಮಿಷಕ್ಕಿಂತ ಹೆಚ್ಚು ಹೊತ್ತಿಗೆ ಮೈದಾನದಿಂದ ಹೊರಗಿದ್ದರೆ ಆತ ಮತ್ತೆ ಬ್ಯಾಟ್ ಅಥವಾ ಬೌಲ್ ಮಾಡಲು ಈ ಅವಧಿಯಷ್ಟು ಸಮಯ ಕಾದಿರಬೇಕು. ಹಾರ್ಪರ್ 1998ರಿಂದ ಟೆಸ್ಟ್ ಅಂಪೈರ್ ಆಗಿದ್ದಾರೆ. ಗಂಗೂಲಿ ಹೇಳಿದರು. 2ನೇ ವಿಕೆಟ್ ಬಿದ್ದ ತಕ್ಷಣ ಮೂರೆ ಬ್ರೌನ್ ಡ್ರೆಸ್ಸಿಂಗ್ ರೂಮಿಗೆ ಬಂದು ಈ ನಿಯಮವನ್ನು ನೆನಪಿಸಿದರು. ಆ ಸಮಯದಲ್ಲಿ ಲಕ್ಷ್ಮಣ ಸ್ನಾನ ಮಾಡುತ್ತಿದ್ದರು. ಅದರಿಂದ ನಾನು ತಕ್ಷಣವೇ ಪ್ಯಾಡ್ ಹಾಕಿಕೊಳ್ಳಬೇಕಾಯಿತು. ನಾನು ಟ್ರ್ಯಾಕ್ ಸೂಟ್ ಧರಿಸಿದ್ದೆ.